ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ರಾಜ್ಯಪಾಲರ ಒಂದು ಆದೇಶವನ್ನು ಎತ್ತಿ ಹಿಡಿದ್ರೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರಿದ್ದಾರೆ ನಮ್ಮ ಜೊತೆ. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ, ನಿಮ್ಮ ಮೊದಲ ರಿಯಾಕ್ಷನ್ ಸರ್? ನಾನು ಈ ಆದೇಶವನ್ನು ಗೌರವಿತವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸತ್ಯಕ್ಕೆ ಎಂದಿದ್ರೂ ಜಯ ಸಿಕ್ಕೇ ಸಿಗುತ್ತೆ. ನಾವು ವಿಧಾನಸಭೆ ಒಳಗಡೆ ನಿಲುವಳಿ ಸೂಚನೆ ಮುಖಾಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ. ಸರ್ಕಾರ ಅದಕ್ಕೆ ಮಣಿದಿದ್ದಾಗ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ರಿ, ಪಾದಯಾತ್ರೆಯನ್ನು ಮಾಡಿದ್ರಿ. ಈಗ ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ದೊರಕಿದೆ, ಸತ್ಯ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ ಬಂದಂಥ ಒಂದೇ ವರ್ಷದಲ್ಲಿ ಲೂಟಿಗಿಳಿದಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಬಂದಂಥ ಯಾವುದೇ ಸರ್ಕಾರ ಆ ಪಾಪದ ಕೊಡ ತುಂಬಬೇಕಾದ್ರೆ 3 ವರ್ಷ 4 ವರ್ಷ ಬೇಕು. ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಸಿನ ಪಾಪದ ಕೊಡ ತುಂಬಿ ಇವತ್ತು ಕರ್ನಾಟಕದ ಜನಗಳ ಮನಸ್ಸಲ್ಲಿ ಈ ಸರ್ಕಾರ ಲೂಟಿಕೋರರ ಸರ್ಕಾರ. ಜನರಿಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಇದುವರೆಗೂ 16 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡದೆ ಬರೀ ಲೂಟಿಗಿಳಿದಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗಿದೆ. ಜನಕ್ಕನ್ಸಿದೆ ಏನಪ್ಪ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲಲ್ಲ ಅಂತ ಅನಿಸ್ತಾ ಇತ್ತು. ಈ ಪ್ರಕರಣದಿಂದ ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಭಾವನೆ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ನೀವು ಪಾದಯಾತ್ರೆಯನ್ನು ಕೂಡ ಮಾಡಿದ್ರಿ, ಪಾದಯಾತ್ರೆಯೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ಮುಖ್ಯಮಂತ್ರಿಗಳನ್ನ ತೇಜೋವಧೆ ಮಾಡಲಾಗ್ತಿದೆ, ಷಡ್ಯಂತ್ರ ಮಾಡಲಾಗ್ತಿದೆ ಅಂತ, ಮತ್ತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳು ಟೀಕೆಗಳಾಯಿತು. ರಾಜಭವನಕ್ಕೆ ನುಗ್ಗಿಸ್ತೀವಿ ಅನ್ನೋ ಮಾತುಗಳು ಕೂಡ ಆಯಿತು. ಅದರ ಬೆನ್ನಲ್ಲೇ ಈಗ ಒಂದು ರೀತಿಯಾಗಿ ಹೈಕೋರ್ಟ್ನ ಆದೇಶ. ನೋಡಿ, ರಾಜ್ಯಪಾಲರನ್ನೇ ಚೇಂಜ್ ಮಾಡ್ತೀನಿ ಅಂತ ಹೊರಟಿದ್ರು, ರಾಷ್ಟ್ರಪತಿಗಳಿಗೆ ಹೋಗ್ತೀರಿ, ಇದು ಸಂವಿಧಾನ ಬಾಹಿರ ಅಂತ. ಈಗ ಕೋರ್ಟ್ ಆದೇಶ ಬಂದ ಮೇಲೆ ಏನು ಹೇಳ್ತಾರೆ? ಈಗ ಕೋರ್ಟ್ ಆದೇಶ, ನ್ಯಾಯಾಲಯ ಆದೇಶ ಬಂದ ಮೇಲೆ ಈಗೇನು ಹೇಳ್ತಾರೆ? ರಾಜ್ಯಪಾಲರು ಕೊಟ್ಟಿರೋದು ಸರಿ ಅಂತ ಆದಮೇಲೆ ಇವತ್ತು ರಾಷ್ಟ್ರಪತಿಗಳ ಹತ್ರ ಹೋಗುವಂಥ ಅವಶ್ಯಕತೆನೇ ಬರಲ್ಲ. ಅಂದರೆ ರಾಜ್ಯಪಾಲರು ವಿವೇಚನೆ ಇಲ್ಲದೆ ಕೊಟ್ಟಿದ್ದಾರೆ, ಏಕಾಏಕಿ ಒಂದೇ ದಿನದಲ್ಲಿ ಕೊಟ್ಟಿದ್ದಾರೆ. ಈ ಥರದ ಎಲ್ಲ ಆಪಾದನೆಗಳನ್ನು ಡೆಲ್ಲಿಯಿಂದ ಲಾಯರ್ಸ್ ಕರೆಸಿ ಮಾಡಿದರು. ಈಗ ಪ್ರೂವ್ ಆಗೋಯ್ತಲ್ಲ, ಇವ್ರು ಹೇಳಿದ್ದೆಲ್ಲ ಸುಳ್ಳು, ರಾಜ್ಯಪಾಲರು ವಿವೇಚನೆ ಬಳಸಿ ಕೊಟ್ಟಿದ್ದಾರೆ ಅನ್ನೋದು ಪ್ರೂವ್ ಆಗಿದೆ. ಆದ್ದರಿಂದ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ, ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ 198 ಕೋಟಿ ಲೂಟಿ ಹೊಡೆದಿದ್ದಕ್ಕೆ ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಈ ಹಗರಣದಲ್ಲಿ ಸಿಕ್ಕಾಕೊಂಡಿರೋವಂಥದ್ದು ಒಂದು ರೀತಿ ಕರ್ನಾಟಕ ಜನತೆಗೆ ಒಂದು ರೀತಿ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಏನಪ್ಪ, ನಾವು ಆಯ್ಕೆ ಮಾಡಿದಂಥ ಸರ್ಕಾರ ಒಂದೇ ವರ್ಷದಲ್ಲಿ ಪಾಪದ ಕೊಡ ಭ್ರಷ್ಟಾಚಾರದಲ್ಲಿ ತುಂಬೋಗಿದೆ ಅನ್ನೋದು ಜನಕ್ಕೊಂಥರ ದಿಗ್ಭ್ರಮೆ ಆಗೋಗ್ಬಿಟ್ಟಿದೆ ಅನ್ಸುತ್ತೆ.